ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲ್ಯೂಕ್ ಅಂತೇಳಿ. ನಾನು ಸಿರಾಮಿಕ್ ಇಂಜಿನಿಯರು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವೇಳೆ ನಿಮ್ಮದು ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ನಡೀತಾ ಇದ್ದರೆ ಅಥವಾ ನೀವು ಸ್ವಂತ ಮನೆ ಕಟ್ಟಿದ್ರ, ಅದರಲ್ಲಿ ನಿಮಗೆ ನೀವು ಟೈಲನ್ನು ಯಾವ ಥರ ಸೆಲೆಕ್ಷನ್ ಮಾಡಿ, ಲೈಕ್ ನಿಮ್ದು ಏನೇನು ಇದೆಯಲ್ಲ, ಬಾತ್ರೂಮ್ ವಾಲ್ ಆಯಿತು, ಫ್ಲೋರ್ ಆಯಿತು, ಕಿಚನ್ ಸಲುವಾಗಿ, ಮೇನ್ ಫ್ಲೋರಿಂಗ್ ಸಲುವಾಗಿ, ಟೆರೆಸಸ್ ಆಗಿರ್ಬೋದು, ನಿಮ್ಮದು ಪಾರ್ಕಿಂಗ್ ಆಗಿರ್ಬೋದು, ಪ್ಯಾಸೇಜ್ ಏರಿಯಾ ಇರ್ಬೋದು, ಡ್ರೈ ಬಾಲ್ಕನಿ ಇರ್ಬೋದು. ಸೊ ಪ್ರತಿಯೊಂದು ಏರಿಯಾದಲ್ಲಿ ಒಳ್ಳೆ ಗುಣಮಟ್ಟದ ಒಂದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಟೈಲ್ ತೊಗೊಂಡು ನೀವು ಯಾವ ಥರ ನಿಮ್ದು ಒಳ್ಳೆ ಅಮೌಂಟ್ ನೀವು ಸೇವ್ ಮಾಡ್ಬೋದು, ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಒಂದು ವಿಡಿಯೋದಲ್ಲಿ. ಈ ವಿಡಿಯೋ ಸ್ಪೆಷಲಿ ನಿಮ್ದು ಒಂದು ವೇಳೆ ಕ್ವಾಂಟಿಟಿ ಬಲ್ಕಲ್ಲಿದ್ದರೆ ಮಾತ್ರ ನಿಮ್ಗೆ ಹೆಲ್ಪ್ ಆಗೋದು. ಮಿನಿಮಮ್ 10,000 ಪ್ಲಸ್ ಸ್ಕ್ವೇರ್ ಫೀಟ್ ಇದ್ದರೆ ಏನಾಗುತ್ತೆ, ಒಂದು ವೇಳೆ ನೀವು ಇಂಡಿವಿಜುವಲ್ ನಿಮ್ಮ ಮನೆ ಮಾಡ್ತಾ ಇದ್ದೀರಾ, ಅದರಲ್ಲಿ 3,000 ಸ್ಕ್ವೇರ್ ಫೀಟ್ ಇದ್ದರೆ ಅದರಲ್ಲೂ ನಿಮ್ಮ ಮಲ್ಟಿಪಲ್ ಬಾತ್ರೂಮ್ ಸಲುವಾಗಿ ಬೇರೆ ಡಿಸೈನು, ಕಿಚನ್ ಸಲುವಾಗಿ ಬೇರೆದು, ಫ್ಲೋರಿಂಗ್ ಸಲುವಾಗಿ ಬೇರೆದು, ಈ ಥರ ಇದ್ದರೆ ಇದು ನಿಮಗೆ ಹೆಲ್ಪ್ ಆಗಲ್ಲ. ನೀವು ಲೋಕಲ್ಲಿಂದಲೇ ನೀವು ಟೈಲನ್ನು ಪರ್ಚೇಸ್ ಮಾಡಿ. ಒಂದು ವೇಳೆ ಬಲ್ಕಲ್ಲಿ ನಿಮ್ದು ಇದ್ದರೆ ನೀವು ಡೈರೆಕ್ಟ್ ಮಾರ್ಬಿಯಿಂದ ಯಾವ ಥರ ನೀವು ಟೈಲನ್ನು ಪರ್ಚೇಸ್ ಮಾಡಿ ಒಳ್ಳೆ ಅಮೌಂಟ್ ಸೇವ್ ಮಾಡ್ಬೋದು, ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಸ್ವಲ್ಪ ನನ್ನ ಬ್ಯಾಕ್ಗ್ರೌಂಡ್ ನಾನು ನಿಮ್ಗೆ ಹೇಳ್ತೀನಿ. ನಾನು ಸಿರಾಮಿಕ್ ಇಂಜಿನಿಯರು. 7 ಇಯರ್ಸು ನಾನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಟೈಲ್ ಕಂಪ್ನಿಯಲ್ಲಿ ನಾನು ಜಾಬ್ ಮಾಡಿದ್ದೀನಿ. ಅದಾದಮೇಲೆ ಸಿನ್ಸ್ ಲಾಸ್ಟ್ 7 ಇಯರ್ಸು ನಾನು ಪುಣೆದಲ್ಲಿ ಶೋರೂಮ್ ಇದೆ, ಮಹಾರಾಷ್ಟ್ರದಲ್ಲಿ. ಅದು ಬಿಟ್ಟು ಮಾರ್ಬಿಯಲ್ಲಿ ನಂದು ಆಫೀಸ್ ಇದೆ. ಮಾರ್ಬಿ ಅಂತಂದರೆ ಗುಜರಾತಲ್ಲಿ ಒಂದು ಸಿಟಿ ಇದೆ, ಅಲ್ಲಿ ಮೋರ್ ದೆನ್ 2,000 ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆ. ನೀವು ಯಾವುದೇ ಸಿಟಿಯಿಂದ ಇದ್ದರೂ ನೀವು ನಿಮ್ಮ ಸಿಟಿಯಲ್ಲಿ ಹೋಗಿ ಈ ಶೋರೂಮಲ್ಲಿ ಎಲ್ಲ ಏನು ಟೈಲ್ ನೋಡ್ತಿರಲ್ಲ, ಅಲ್ಲಿರೋ ಟೈಲಲ್ಲಿ ಮೋರ್ ದೆನ್ 99% ಬರೋದೆಲ್ಲ ಮಾರ್ಬಿಯಿಂದಲೇ ಎಲ್ಲ ಟೈಲ್ ಬರೋದು ಅಲ್ಲಿ. ನಾಟ್ ಓನ್ಲಿ ಇಂಡಿಯಾ, ಪೂರಾ ವರ್ಲ್ಡಲ್ಲೆಲ್ಲ ಸಪ್ಲೈ ಆಗುತ್ತೆ. ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಟು ದ ವರ್ಲ್ಡ್ ಆಫ್ಟರ್ ಚೈನಾ. ಮಾರ್ಬೆಲ್ ಆಫೀಸ್ ಇದೆ ನಂದು. ಹಿಂದಿಯಲ್ಲಿ ಸಹ ನಂದು ಯೂಟ್ಯೂಬ್ ಚಾನಲ್ ಇದೆ. ಮೋರ್ ದೆನ್ 450 ವಿಡಿಯೋಸ್ ನಾನು ಮಾಡಿದ್ದೀನಿ ಆಲ್ರೆಡಿ. ಇಫ್ ಯು ಕಂಫರ್ಟೇಬಲ್ ಅಂತ ಹಿಂದಿ ನೀವು ಅದು ನೋಡ್ಬೋದು. ಅದರ್ವೈಸ್ ಈಗ ಕನ್ನಡದಲ್ಲೂ ಸಹ ತುಂಬ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಸೊ ಮಾರ್ಬೆಲ್ ನಂದು ಆಫೀಸ್ ಇದೆ, ಅಲ್ಲಿ ತುಂಬ ಜನ ನನ್ನ ಕಾಂಟ್ಯಾಕ್ಟ್ ಮಾಡಿ ಬರ್ತಾರೆ. ನನ್ನ ಡೈರೆಕ್ಟ್ ಫ್ಯಾಕ್ಟ್ರಿ ಪ್ರೈಸಸ್ಸಲ್ಲಿ ಒಳ್ಳೆ ಕ್ವಾಲಿಟಿ ಮಟೀರಿಯಲ್ ನಾನು ಸೋರ್ಸಿಂಗ್ ಮಾಡಿ ಕೊಡ್ತೀನಿ ನಾನು. ದಿಸ್ ಇಸ್ ಮೈ ಪೋರ್ಟ್ಫೋಲಿಯೋ. ಸೊ ನಿಮ್ದು ಏನಾದರೂ ಬಲ್ಕಲ್ಲಿ ರಿಕ್ವೈರ್ಮೆಂಟ್ ಇದ್ದರೆ ನಾನು ನಂಬರ್ ಹಾಕಿದ್ದೀನಿ, ನೀವು ನಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈಗ ನಾನು ಟಾಪಿಕಲ್ಲಿ ಬರ್ತೀನಿ. ಒಳ್ಳೆ ಗುಣಮಟ್ಟದ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಒಳ್ಳೆ ಬಜೆಟಲ್ಲಿ ನೀವು ನಿಮ್ಮ ಸ್ಕೀಮಲ್ಲಿ, ನಿಮ್ದೇನು ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಇರ್ಬೋದು ಅಥವಾ ಸ್ವಂತ ಮನೆ ಇರ್ಬೋದು, ಅದರಲ್ಲಿ ನೀವು ಯಾವ ಥರ ಟೈಲು ನೀವು ಯೂಸ್ ಮಾಡ್ಬೋದು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದು ಏನಿದೆ, ನೀವು ಬಜೆಟೆಡ್ ಹೋಮ್ ಇದ್ದರೆ, ಇದು ಸ್ಪೆಷಲಿ ವಿಡಿಯೋ ಏನಿದೆಲ್ಲ ನಾನು ಬಜೆಟ್ ಸಲುವಾಗಿ ನಾನು ಇದು ಮಾಡ್ತಾ ಇದ್ದೀನಿ. ನಿಮ್ಮ ಬಜೆಟ್ ಹೆಚ್ಚಿದ್ರೆ ಏನು ಅಡ್ಡಿಲ್ಲ. ಒಂದು ವೇಳೆ ಬಜೆಟಲ್ಲಿ ಒಂದು ಕಡಿಮೆ ಬಜೆಟಲ್ಲಿ ಒಳ್ಳೆ ನಿಮಗೆ ಒಂದು ವಾವ್ ಲುಕ್ ಥರ ನೀವು ಟೈಲೆಲ್ಲ ಹಾಕಬೇಕಂತ ಪ್ಲ್ಯಾನ್ ಇದ್ದರೆ, ಮತ್ತು ಹಾಕಿದ ಮೇಲೆ ಅಟ್ಲೀಸ್ಟ್ 20 ಇಯರ್ಸ್ ನಡಿಬೇಕು, ಆ ಥರದ ಬಜೆಟಲ್ಲಿ ನಾನು ನಿಮಗೆ ಇದು ವಿಡಿಯೋ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಬಜೆಟೆಡ್ ಸ್ಕೀಮ್ ಇದ್ದರೆ ಇದು ನಿಮಗೆ ಉಪಯೋಗ ಆಗುತ್ತೆ. ನಾನು ಪ್ರತಿಯೊಂದು ಏರಿಯಾದಲ್ಲಿ ನೀವು ಯಾವ ಥರ ಟೈಲ್ ಚೂಸ್ ಮಾಡ್ಬೋದು, ನಾನು ಅದ್ರ ಬಗ್ಗೆ ಒಂದೊಂದು ಪಾರ್ಟ್ ಬಗ್ಗೆ ನಾನು ಹೇಳೋಕ್ಕೆ ಶುರು ಮಾಡ್ತೀನಿ. ಫಸ್ಟ್ ನಾನು ಬಾತ್ರೂಮ್ ವಾಲಿಂದ ಶುರು ಮಾಡ್ತೀನಿ. ನೋಡಿ, ಬಜೆಟೆಡಲ್ಲಿ ಜನರಲಿ ಏನಾಗುತ್ತೆ, ಸ್ಟಾರ್ಟಿಂಗ್ ರೇಂಜಲ್ಲಿ ಬಜೆಟಲ್ಲಿ ನೀವು ಒಂದು ವೇಳೆ ಬಾತ್ರೂಮ್ ಸಲುವಾಗಿ ನೋಡ್ತಾ ಇದ್ದರೆ, ಅದರಲ್ಲಿ ಬರೋ ಸೈಜ್ ಅಂತಂದರೆ ಸ್ಪೆಷಲಿ ವಾಲ್ ಸಲುವಾಗಿ 12 ಇಂಚಸ್ ಬೈ 18 ಇಂಚಸ್ಸು, 1 ಫೀಟ್ ಬೈ 1.5 ಫೀಟು ಒಂದು ಬಜೆಟಲ್ಲಿ ಬರುತ್ತೆ ಇದು ಫಸ್ಟ್ ಟೈಲು. ಸೊ ನೀವು 1 ಫೀಟ್ ಬೈ 1.5 ಫೀಟ್ ನೀವು ಹಾಕ್ಬೋದು. ಅದರಲ್ಲಿ ಏನಾಗುತ್ತೆ, ನಿಮಗೆ ಒಂದು ಬಜೆಟಲ್ಲಿ ಬಂದುಬಿಡುತ್ತೆ. ಈಗ ನಾನು ನಿಮಗೆ ಒಂದು ಅದೇ ಬಜೆಟಲ್ಲಿ ಒಳ್ಳೆ ಲುಕ್ ಬರೋ ಥರ ನಿಮಗೆ ಒಂದು ಅಲ್ಟರ್ನೇಟ್ ನಾನು ನಿಮಗೆ ಹೇಳ್ತೀನಿ. 2 ಫೀಟ್ ಬೈ 2 ಫೀಟು ಸಿರಾಮಿಕ್ ಟೈಲ್ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಒಂದು ವೇಳೆ 1 ಫೀಟ್ ಬೈ 1.5 ಫೀಟು ಅಂದರೆ 12 ಬೈ 18 ಇಂಚಸ್ ನೀವು ಒಂದು ವೇಳೆ ವಾಲ್ಟೈಲ್ ಹಾಕಿದ್ರೆ ಏನಾಗುತ್ತೆ, ನೀವು ಎಷ್ಟು ಸಣ್ಣ ಸೈಜ್ ಹಾಕ್ತಿರಲ್ಲ ಅಷ್ಟು ನಿಮಗೆ ನಂಬರ್ ಆಫ್ ಜಾಯಿಂಟ್ಸ್ ಕಾಣೋಕ್ಕೆ ಶುರು ಆಗುತ್ತೆ. ಸೊ ಅಷ್ಟೊಂದು ನಿಮಗೆ ಗ್ರೇಸ್ ಬರಲ್ಲ ಬಾತ್ರೂಮಲ್ಲಿ. ಸೊ ನಿಮಗೆ ಅದೇ ಬಜೆಟಲ್ಲಿ ಈಗ ನಾನು ಒಂದು ವೇಳೆ ಪ್ರೈಸಿಂಗ್ ಬಗ್ಗೆನೂ ಮಾತಾಡಿದ್ರೆ, 12 ಬೈ 18 ಇಂಚಸ್ದು ನಿಮಗೆ ಟೈಲ್ ಮಾರ್ಬಿಯಿಂದ ನಾನು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಟ್ಯಾಕ್ಸಲ್ಲಿ ಟ್ಯಾಕ್ಸಲ್ಲಿ ಮಾತಾಡಿದ್ರೆ ನಿಮಗೆ 16 to 18 rupees ಪರ್ ಸ್ಕ್ವೇರ್ ಫೀಟಲ್ಲಿ ನಿಮಗೆ ಒಳ್ಳೆ ಗುಣಮಟ್ಟದ ಒಂದು ಟೈಲ್ ಸಿಗ್ತದೆ. ನಾನು ಅದೇ ಹೇಳ್ತಾ ಇದ್ದೆ ನಿಮಗೆ, ರಿಪ್ಲೇಸ್ಮೆಂಟಲ್ಲಿ ನೀವು 12 by 18 ಬದಲಲ್ಲಿ ನೀವು
2 ಫೀಟ್ ಬೈ 2 ಫೀಟು ನಾನು ತೋರಿಸ್ತಾ ಇದ್ದೀನಲ್ಲ ಸಿರಾಮಿಕ್ ಟೈಲು, ಈ ಥರದ್ದು ನೀವು ಪ್ರಿಫರ್ ಮಾಡಿ. 2 ಫೀಟ್ ಬೈ 2 ಫೀಟಲ್ಲಿ ಏನಾಗುತ್ತೆ ನಿಮಗೆ ಒಂದು ದೊಡ್ಡ ಸೈಜ್ ಸಿಕ್ಬಿಡುತ್ತೆ, ಡಿಸೈನ್ಸ್ ಆಪ್ಷನ್ ತುಂಬ ಬಂದ್ಬಿಡುತ್ತೆ. ಏನಾಗುತ್ತೆ ನಿಮಗೆ ನೀವೆಷ್ಟು ದೊಡ್ಡ ಸೈಜ್ ಹಾಕ್ತಿರಲ್ಲ, ನಿಮಗೆ ಬಾತ್ರೂಮಲ್ಲಿ ಅಷ್ಟೊಂದು ಗ್ರೇಸ್ ಹೆಚ್ಚಾಗಿ ಕಾಣಕ್ಕೆ ಶುರು ಆಗುತ್ತೆ, ಒಂದು ವಾಲ್ ಲುಕ್ ಬರೋಕ್ಕೆ ಶುರು ಆಗುತ್ತೆ ನಿಮಗೆ. ಸೊ ಇನ್ಸ್ಟೆಡ್ ಆಫ್ 1 ಫೀಟ್ ಬೈ 1.5 ಫೀಟು ನೀವು ಗೋ ವಿತ್ 2x2 ಸಿರಾಮಿಕ್ ಟೈಲು. ಜನರಲ್ ಏನಾಗುತ್ತೆ ಜನ ಮೋಸ್ಟ್ಲಿ 2 ಫೀಟ್ ಬೈ 4 ಫೀಟ್ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ನಿಮ್ಮ ಬಜೆಟ್ ಇದ್ರೇನು ಆಗ್ಬೋದು, ಅದು 25 ರುಪೀಸಿಂದ ಶುರು ಆಗುತ್ತೆ. ಬಟ್ ಏನಾಗುತ್ತೆ ನಿಮಗೆ ಅದರಲ್ಲೇನು ನಿಮಗೆ ಒಂದು 2x4 ಹಾಕಿದ್ರೆ ನಿಮಗೆ ಕಂಪಲ್ಸರಿ ನಿಮಗೆ ಅಡೆಸಿವ್ ಹಾಕಬೇಕಾಗುತ್ತೆ. ಎಡೆಸಿವ್ ಅಂತಂದರೆ ಸಿಮೆಂಟ್ ಇಲ್ಲ, ಎಡೆಸಿವ್ ಅಂತಂದರೆ ಎಡೆಸಿವ್ ಇಸ್ ನಥಿಂಗ್ ಬಟ್ ಅಪ್ ಗ್ರೇಡೆಡ್ ವರ್ಜನ್ ಆಫ್ ಅ ಸಿಮೆಂಟ್. ಸ್ವಲ್ಪ ಕಾಸ್ಟ್ಲಿ ಬರುತ್ತೆ, ಯಾಕಂದರೆ 2x4 ಟೈಲ್ ಇದೆ, ಹೆವಿ ಇರುತ್ತೆ. ಅದು 1 ಮೀಟ್ರ್ ಆದಮೇಲೆ ನಾವು ಮೇಲ್ಗಡೆ ಹಾಕಿದ್ಮೇಲೆ ಏನಾಗುತ್ತೆ ಅದು ಸಿಮೆಂಟಲ್ಲಿ ಹಾಕಿದ್ರೆ ಡಿಬಾಂಡ್ ಆಗೋ ಚಾನ್ಸ್ ಇರುತ್ತೆ. ಸೊ ಅಡೆಸಿವ್ ಖರ್ಚು ನಿಮಗೆ ಹೆಚ್ಚಾಗುತ್ತೆ ಮತ್ತು ಇನ್ಸ್ಟಾಲೇಷನ್ ಕಾಸ್ಟ್ ಹೆಚ್ಚಾಗಿಬಿಡುತ್ತೆ. ಅದೇ ನೀವು 2x2 ಸಿರಾಮಿಕಲ್ಲಿ ನೀವು ಬಾತ್ರೂಮಲ್ಲಿ ಹಾಕಿದ್ರೆ ನಿಮಗೆ ಒಂದು ಲುಕ್ ವೈಸ್ ಒಳ್ಳೆ ಬರುತ್ತೆ. ಎಡಿಷ್ನಲ್ ನಿಮಗೆ ಸಿಮೆಂಟೇ ಹಾಕ್ಬೋದು, ಎಡೆಸಿವ್ ಏನು ಖರ್ಚು ಎಕ್ಸ್ಟ್ರಾ ಬರಲ್ಲ, ಇನ್ಸ್ಟಾಲೇಷನ್ ಚಾರ್ಜಸ್ ನಿಮ್ಗೆ ಹೆಚ್ಚಿಗೆ ಬರಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಯಾವ ಪ್ರೈಸಲ್ಲಿ ನಿಮಗೆ 12x18 ಸೈಜ್ ಸಿಗುತ್ತೆ ಅಲ್ಲ, ನಿಮಗೆ 1 ಫೀಟ್ ಬೈ 1.5 ಫೀಟ್ ಸಿಗುತ್ತೆ ಅಲ್ಲ, ಅದೇ ಪ್ರೈಸ್ ರೇಂಜಲ್ಲಿ ನಿಮಗೆ 16 ರುಪೀಸ್ ಹಿಡ್ಕೊಂಡು ನಿಮಗೆ 18 ರುಪೀಸಲ್ಲಿ ಒಳ್ಳೆ ಡಿಸೈನ್ಸಲ್ಲಿ ಮೊರಕ್ಕನ್ ಟೈಪಲ್ಲಿ ಮೋರ್ ದೆನ್ 500 ಡಿಸೈನ್ಸಲ್ಲಿ ನಿಮಗೆ 2 ಫೀಟ್ ಬೈ 2 ಫೀಟ್ ಸಿರಾಮಿಕ್ ಟೈಲ್ ಸಿಗೋದು. ದೊಡ್ಡ ಸೈಜು ಒಳ್ಳೆ ಲುಕ್ಕು ಬಜೆಟಲ್ಲಿ ನಿಮ್ಗೆ ಸಿಗ್ಬಿಡುತ್ತೆ. ಸೊ ಬಾತ್ರೂಮ್ ಸ್ಪೆಷಲ್ ಮಾತಾಡಿದ್ರೆ ಅಂಡರ್ ಬಜೆಟ್ ನೀವು ನೋಡ್ತಾ ಇದ್ರೆ 12x18 ನೀವು ಹಾಕಬೇಡಿ, ತುಂಬ ಅದರಲ್ಲಿ ಏನಾಗುತ್ತೆ ಜಾಯಿಂಟ್ಸ್ ಎಲ್ಲ ಕಾಣ್ತಾ ಇರುತ್ತೆ. ಯು ಗೋ ವಿತ್ 2x2 ಅಂಡರ್ ಬಜೆಟು ಒಳ್ಳೆ ನಿಮಗೆ ಲುಕ್ ಸಿಗ್ಬಿಡುತ್ತೆ. ಸೆಕೆಂಡ್ ಕಿಚನ್ ಬಗ್ಗೆ ನಾನು ಮಾತಾಡಿದ್ರೆ ಕಿಚನಲ್ಲಿ ಏನಿದೆ ನೀವು ಗೋ ವಿತ್ 2 ಫೀಟ್ ಬೈ 4 ಫೀಟ್, ಅದರ್ವೈಸ್ 2 ಫೀಟ್ ಬೈ 2 ಫೀಟ್. ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೆ 2 ಫೀಟ್ ಬೈ 4 ಫೀಟ್ ಹಾಕಿದ್ರೆ ನಮ್ಮ ಎಡೆಸಿವ್ ಹಾಕಲೇಬೇಕು, ಇಲ್ಲಾಂದರೆ ಡಿಬಾಂಡ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಈಗ ಬಜೆಟಲ್ಲಿ ನಾನು ಹೇಳ್ತಾ ಇದ್ದೀನಿ 2x4 ಹಾಕಿ ಅಂಥೇಳಿ, ಇದು ಯಾವ ಲಾಜಿಕ್ ಅಂಥೇಳಿ ನಾನು ನಿಮ್ಗೆ ಹೇಳ್ತೀನಿ. ನೋಡಿ ಏನಾಗುತ್ತೆ, ನಾನೊಂದು ವೇಳೆ ಕಿಚನ್ ಮಾತಾಡಿದ್ರೆ ಕಿಚನ್ದು ಏನಾಗುತ್ತೆ ರಫ್ಲಿ ನಾನು ಎಸ್ಟಿಮೇಟ್ ಮಾಡಿದ್ರೆ 70 to 80 ಸ್ಕ್ವೇರ್ ಫೀಟ್ ಬರೋದು. ಅದಕ್ಕಿಂತ ಹೆಚ್ಚು ಕಿಚನ್ ವಾಲ್ ಕ್ಲೈಡಿಂಗಲ್ಲಿ ಟೈಲ್ ಹಾಕೋದು ಕ್ವಾಂಟಿಟಿ ಬರಲ್ಲ. ಇಲ್ಲ ಒಂದು ವೇಳೆ ನಿಮ್ಗೆ ದೊಡ್ಡದಿದ್ರು, ಒಂದು ವೇಳೆ ನೀವಿಲ್ಲ ಅಪೋಸಿಟಲ್ಲೂ ನೀವು ಹಾಕ್ತಾಯಿದ್ರೆ ಪ್ಯಾರಲಲ್ ಆಗಿ ಹಾಕ್ತಾಯಿದ್ರು ನಿಮಗೆ 100 ಹಿಡ್ಕೊಂಡು 120 ಸ್ಕ್ವೇರ್ ಫೀಟ್ ತನಕ ನಿಮ್ಗೆ ಏನಿದೆ ಕ್ವಾಂಟಿಟಿ ಬರುತ್ತೆ, ಅದಕ್ಕಿಂತ ಹೆಚ್ಚಿಗೆ ಬರಲ್ಲ. ಈಗೇನಾಗುತ್ತೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ಬಾತ್ರೂಮಲ್ಲಿ 12x18 ಬದಲಲ್ಲಿ ನೀವು 2x2 ಹಾಕಿ ಒಳ್ಳೆ ಗ್ರೇಸ್ ಬರುತ್ತೆ. ಕಿಚನಲ್ಲಿ ಏನಾಗುತ್ತೆ ನೋಡಿ, ನೀವು ಒಂದು ವೇಳೆ ಬಿಲ್ಡರ್ ಇದ್ದರೆ, ನೀವು ಮನೆ ಕಟ್ ಕೊಡ್ತಾ ಇದ್ರೆ, ಕಿಚನ್ ಏನಿದೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಏರಿಯಾ ಇದೆ, ಸ್ಪೆಷಲಿ ಹೆಣ್ಮಕ್ಳ ಸಲುವಾಗಿ. ಜನರಲ್ ಏನಾಗುತ್ತೆ, ನಾನು ಬಲ್ಕಲ್ಲೆಲ್ಲ ಪ್ರೊಜೆಕ್ಟಲ್ಲೇ ನಾನು ಮಟೀರಿಯಲ್ ಸಪ್ಲೈ ಮಾಡೋದು. ಈಗ ನಾನು ಮನೆ ಹೋಗಾಗ ಜನ ಏನಾಗುತ್ತೆ, ಸ್ಪೆಷಲಿ ಲೇಡೀಸ್ ಮೊದಲು ಅವರು ಕಿಚನ್ ನೋಡ್ತಾರೆ, ಸ್ಪೆಷಲಿ ಇದೊಂದು ಕಾಮನ್ ಚೀಸ್ ಇದೆ. ಸೊ ನಿಮ್ದು ಏರಿಯಲ್ಲಿ ತುಂಬ ಹೆಚ್ಚಿಲ್ಲ, ಅಲ್ಲಿ ಯು ಕ್ಯಾನ್ ಗೋ ವಿತ್ 2 ಫೀಟ್ ಬೈ 4 ಫೀಟು. ಯಾಕಂದರೆ ಏನಾಗುತ್ತೆ, ಕಿಚನ್ ಏರಿಯಾ ಸಣ್ಣದಿದ್ದಾಗ ನೀವು ಅದರಲ್ಲಿ ಸಣ್ಣ ಟೈಲ್ ಹಾಕಿದಾಗ ಕಿಚನ್ ತುಂಬ ಸಣ್ಣದು ಕಾಣುತ್ತೆ. ನೀವೊಂದು ಸಿಂಪಲ್ ಕಾನ್ಸೆಪ್ಟ್ ಇದೆ, ಏನಾಗುತ್ತೆ ಕಡಿಮೆ ಏರಿಯಾದಲ್ಲಿ ಸಣ್ಣ ಏರಿಯಾದಲ್ಲಿ ಸಣ್ಣ ಟೈಲ್ ಯೂಸ್ ಮಾಡಿದ್ರೆ ಅದು ಸ್ಕ್ವೀಸ್ ಆಗಿಬಿಡುತ್ತೆ. ಸೊ ಒಂದು ನಿಮ್ಮದು ಏರಿಯಾ ಕಡಿಮೆ ಇದೆ, ಸೊ ಅಲ್ಲಿ ನೀವೇನಾಗುತ್ತೆ ದೊಡ್ಡ ಟೈಲ್ ಹಾಕಿದ್ರೆ ಗ್ರೇಸ್ ಬಂದ್ಬಿಡುತ್ತೆ, ಅದರಲ್ಲಿ ಏನಾಗುತ್ತೆ ಕಿಚನ್ ದೊಡ್ಡದು ಕಾಣುತ್ತೆ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಏನಾಗುತ್ತೆ, ನಿಮಗೆ ಕಿಚನ್ ಹೈಜೀನ್ ಮೇಂಟೈನ್ ಇರುತ್ತೆ. ನಂಬರ್ ಆಫ್ ಜಾಯಿಂಟ್ಸ್ ಏನು ಹೆಚ್ಚಿರುತ್ತೆ ಅಲ್ಲ, ಅಲ್ಲೇನಾಗುತ್ತೆ ಓವರ್ ದ ಪೀರಿಯಡ್ ಟೈಮ್ ನಾವು ಕಿಚನ್ ಯೂಸ್ ಮಾಡ್ತಾ ಇರುವಾಗ ಅದೆಲ್ಲ ನಿಮಗೆ ಏನು ಜಾಯಿಂಟ್ಸ್ ಇದೆಲ್ಲ ಎಲ್ಲ ಹೋಗಿ ಹೊಲಸೆಲ್ಲ ಅಲ್ಲಿ ಜಮಾಕಕ್ಕೆ ಶುರು ಆಗುತ್ತೆ. ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಅ ಸ್ಮಾಲರ್ ಸೈಜ್ ಯು ಕ್ಯಾನ್ ಗೋ ವಿತ್ 2 ಫೀಟ್ ಬೈ 4 ಫೀಟ್. ಏನಾಗುತ್ತೆ ನಿಮ್ಮದು ಕಿಚನ್ ದೊಡ್ಡದು ಕಾಣುತ್ತೆ ಫಸ್ಟ್ ಆಫ್ ಆಲ್. ಸೆಕೆಂಡ್ ಏನಾಗುತ್ತೆ ಜಾಯಿಂಟ್ಸ್ ಕಡಿಮೆ ಬರುತ್ತೆ, ಹೈಜೀನ್ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ನಿಮಗೆ ವಾಷೆಬಲ್, ನೀವು ದೊಡ್ಡ ಸೈಜ್ ಇರೋ ಸಲುವಾಗಿ ಕ್ಲೀನ್ನೆಸ್ಸು ತುಂಬ ನಿಮಗೆ ಕಡಿಮೆ ಬರೋದು, ಮೇಂಟೆನೆನ್ಸ್ ತುಂಬ ಕಡಿಮೆ ಬರೋದು. ಸೊ ಏನಾಗುತ್ತೆ ನಿಮಗೆ ಕ್ವಾಂಟಿಟಿ ಹೆಚ್ಚಿಲ್ಲ, ಅದರಲ್ಲಾಗುತ್ತೆ ನಿಮಗೆ. ಅದರಲ್ಲೂ ನಾನು ನಿಮಗೆ ಬಜೆಟಲ್ಲಿ ಬೇಕಂತಂದರೆ ನಿಮಗೆ ಅದರಲ್ಲಿ ನೀವೇನು ಮಾಡಿ, ನಿಮಗೆ 1 ಟೈಮ್ ಪ್ರೀಮಿಯಂ ಕ್ವಾಲಿಟಿ ಅಂತೇಳಿ ಸಿಕ್ಬಿಡುತ್ತೆ ನಿಮಗೆ. 1 ಟೈಮ್ ಅಂದರೆ ಏನಾಗುತ್ತೆ, ನಾನು ಶುರುವಾತ್ ಹೇಳ್ತಾ ಇದ್ದೆ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಟು ದ ವರ್ಲ್ಡ್ ಅಂತೇಳಿ.
ಸೊ ನೋಡಿ, ನಾನು ಇನಿಷಿಯಲ್ ಏನು ಹೇಳ್ತಾ ಇದ್ದೀನಲ್ಲ, ಅದೆಲ್ಲ ಹೇಳೋದು ರೀಸನ್ ಏನಂತಂದರೆ 1 to 1 ಕನೆಕ್ಟ್ ಇರುತ್ತೆ. ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಆಫ್ ದ ವರ್ಲ್ಡ್ ಅಂತೇಳಿ, ವರ್ಲ್ಡಲ್ಲೆಲ್ಲ ಸಪ್ಲೈ ಆಗುತ್ತೆ. ಸೊ ಯಾವುದೋ ಕಂಟ್ರಿ ಸಲುವಾಗಿ ಮಟೀರಿಯಲ್ ಎಲ್ಲ ಮಾಡಿಟ್ಟ ಮೇಲೆ ಅವ್ರು ಒಂದು ವೇಳೆ ತಗೊಲಿಲ್ಲ ಅಂತಂತಂದ್ರೆ ಏನಾಗುತ್ತೆ, ಆ ಒಂದು ಡಿಸೈನ್ಸ್ ಎಲ್ಲ ಏನಾಗುತ್ತೆ, ಒಂದೇ ಸರಿ ಒಂದು ಪ್ರೀಮಿಯಂ ಕ್ವಾಲಿಟಿ ಅಂತೇಳಿ ಒಂದು ಕಡಿಮೆ ಪ್ರೈಸಲ್ಲಿ ಕಂಪ್ನಿ ಏನಾಗುತ್ತೆ ಸೇಲ್ ಮಾಡಿಬಿಡುತ್ತೆ. ಸೊ ರೆಗ್ಯುಲರ್ ಆಗಿ ನೀವು 25 rupees per square feet ಟೈಲ್ ತೊಗೋಕೆ ಹೋದರೆ, ಒನ್ ಟೈಮಲ್ಲಿ ತೊಗೊಂಡ್ರೆ ನಿಮಗೆ 20 to 23, ಒಂದು 2 to 3 rupees ನಿಮಗೆ ಕಡಿಮೆ ಸಿಗುತ್ತೆ. ಕಿಚನ್ ಸಲುವಾಗಿ 2 feet by 4 feet ನೀವು ಪ್ರಿಫರ್ ಮಾಡಿ, ನಿಮಗೆ ಕಿಚನ್ ದೊಡ್ಡದಾಗೂ ಕಾಣುತ್ತೆ, ಹೈಜೀನ್ ಇರುತ್ತೆ. ಇದರಲ್ಲಿ ಏನಾಗುತ್ತೆ ನಿಮಗೆ ನೋಡಿ, ಒನ್ ಟೈಮ್ ಪ್ರೀಮಿಯಂ ಕ್ವಾಲಿಟಿ ತೊಗೊಂಡ್ರೆ ನಿಮಗೆ ಪ್ರೈಸ್ ಕಡಿಮೆ ಸಿಕ್ಬಿಡುತ್ತೆ. ಇದರ ಅಡಿಷನಲ್ ಏನಾಗುತ್ತೆ, ನಿಮಗೆ ವಾಲಲ್ಲಿ ನೀವು 2x4 ಹಾಕುವಾಗ ಕಂಪಲ್ಸರಿ ಎಡೆಸಿವಿಂದ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಅದರಲ್ಲಿ ಎಡೆಸಿವ್ ನಿಮಗೆ ಎಕ್ಸ್ಟ್ರಾ ಖರ್ಚು ಬರುತ್ತೆ. ಬಟ್ ನಿಮ್ಮದು ಬಜೆಟಲ್ಲಿ ಅಷ್ಟೊಂದೇನು ವೇರಿಯೇಷನ್ ಬರಲ್ಲ, ಯಾಕಂದರೆ ನಿಮ್ಮದು ಆಲ್ರೆಡಿ ಕಿಚನ್ ಕ್ವಾಂಟಿಟಿ ತುಂಬ ಕಡಿಮೆ ಇರುತ್ತೆ. ಸೊ ಒಳ್ಳೆ ಬಜೆಟಲ್ಲಿ ನಿಮಗೆ ಕಿಚನು ರೆಡಿ ಆಗಿಬಿಡುತ್ತೆ. ಈಗ ನಾನು ಮೇನ್ ಫ್ಲೋರಿಂಗಲ್ಲಿ ಮಾತಾಡಿದಾಗ, ಮೇನ್ ಫ್ಲೋರಿಂಗಲ್ಲಿ ಇವತ್ತಿನ ಡೇಟಲ್ಲಿ ಬಜೆಟಲ್ಲಿ ನಿಮ್ಗೆ ಬೇಕಾದರೆ ಇವು ಗೋ ವಿತ್ 2 feet by 4 feet ಓನ್ಲಿ ವಿಟ್ರಿಫೈಡಲ್ಲಿ. 2 feet by 2 feetಗಿಂತಲೂ ನಿಮಗೆ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. 2 feet by 4 feet ವಿಟ್ರಿಫೈಡಲ್ಲ ನಿಮಗೆ ಮಾತಾಡ್ತಾ ಇದ್ದೀನಿ, ಸಿರಾಮಿಕಲ್ಲ. ಏನಾಗುತ್ತೆ, ನಾನು ಹೇಳ್ತಾ ಇದ್ದೆ ನಿಮಗೆ, ಮಾರ್ಬೆಲ್ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 2000 ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಅಂತೇಳಿ. ಅದರಲ್ಲಿ ಮೋರ್ ದೆನ್ 75% ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆಯಲ್ಲ, ಅಲ್ಲಿ 2 feet by 4 feet ಮ್ಯಾನುಫ್ಯಾಕ್ಚರಿಂಗ್ ಆಗೋದು. 2 feet by 2 feet ತುಂಬ ಕಡಿಮೆ ಯೂನಿಟ್ಸ್ ಇದೆ, ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ 2 feet by 4 feet ಮ್ಯಾನುಫ್ಯಾಕ್ಚರ್ ತುಂಬ ಹೈ ಇರೋ ಸಲುವಾಗಿ ಪ್ರೈಸಿಂಗ್ ಡೌನ್ ಆಗಿಬಿಟ್ಟಿದೆ. 2 feet by 2 feet ತುಂಬ ಕಡಿಮೆ ಜನ ಏನಿದೆ ಕಂಪನೀಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಪ್ರೈಸಿಂಗು ಅಷ್ಟೊಂದು ಕಡಿಮೆ ಇಲ್ಲ. ಇವತ್ತಿನ ಡೇಟಲ್ಲಿ ಬಜೆಟಲ್ಲಿ ನಿಮಗೆ ಒಂದು ಒಳ್ಳೆ ಲುಕ್ಕಲ್ಲೂ ನಿಮ್ಗೆ ಬೇಕಂತಂದರೆ ನೀವು ಗೋ ವಿತ್ 2 feet by 4 feet ಅಲ್ಲಿ. ಏನಾಗುತ್ತೆ, ಮೇನ್ ಫ್ಲೋರಿಂಗಲ್ಲಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಎಲ್ಲೂ ಮಾಡೋಕ್ಕೆ ಹೋಗಬೇಡಿ. ನಾನು ಸ್ಟಾರ್ಟಿಂಗಿಂದ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಎಲ್ಲೂ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿ ನಿಮ್ಗೆ ಏನು ಹೇಳ್ತಾ ಇಲ್ಲ. ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಯಾವ ಥರ ನೀವು ಚೂಸ್ ಮಾಡಿ ನೀವು ಒಂದು ಒಳ್ಳೆ ಲುಕ್ ತರ್ಬೋದು, ಒಂದು ಒಳ್ಳೆ ಡ್ಯೂರಾಬಿಲಿಟಿ ತರ್ಬೋದು, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಫ್ಲೋರಿಂಗಲ್ಲಿ ಯಾವಾಗಲೂ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಏನಾಗುತ್ತೆ, ಮಾರ್ಬೆಯಲ್ಲಿ ತುಂಬ ಕಂಪ್ನೀಸ್ ಇದೆ, ಅಲ್ಲೇನಾಗುತ್ತೆ ಟೈಪ್ ಆಫ್ ಓಕೆ ಕ್ವಾಲಿಟಿ ಸಿಕ್ಬಿಡುತ್ತೆ. ಒಂದು ವೇಳೆ ನೀವೇನಾಗುತ್ತೆ ಸ್ವಲ್ಪ ಇನ್ಫೀರಿಯರ್ ಕ್ವಾಲಿಟಿ ತೊಗೊಂಡ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಅದ್ರ ಮೇಲೆ ಕಲರ್ ಹೋಗೋದು ಅಥವಾ ಅದ್ರ ಮೇಲೆ ಸ್ಪಾಟ್ಸ್ ಬರೋದೆಲ್ಲ ಚಾನ್ಸ್ ಇರುತ್ತೆ. ಸೊ ಯಾವಾಗಲೂ ಕಾಂಪ್ರಮೈಸ್ ಮೆಟೀರಿಯಲ್ ತೊಗೊಳಕ್ಕೆ ಹೋಗಬೇಡಿ. ಬಜೆಟಲ್ಲಿ ನಾನು ನಿಮಗೆ ಮಾತಾಡಬೇಕಂತಂದರೆ ಗೋ ವಿತ್ 1 time ಪ್ರೀಮಿಯಂ ಕ್ವಾಲಿಟಿ ಓನ್ಲಿ. ನಾನು ಹೇಳ್ತಾ ಇದ್ದೆ ನಾನು ಶುರುವಾತಲ್ಲಿ 1 time ಪ್ರೀಮಿಯಂ ಕ್ವಾಲಿಟಿ. ಯುರೋಪಿಯನ್ ಕಂಟ್ರೀಸ್ ಸಲುವಾಗಿ, ಗಲ್ಫ್ ಕಂಟ್ರೀಸ್ ಸಲುವಾಗಿ ಮಾಡಿರೋ ಟೈಲ್ಸ್ ಎಲ್ಲ ನಿಮಗೆ ಒಳ್ಳೆ ಕ್ವಾಲಿಟಿಲಿ ಸಿಗುತ್ತೆ. ಈಗ ನಾನು ಫಾರ್ ಎಕ್ಸಾಂಪಲ್ ಇಂಡಿಯನ್ ಕ್ವಾಲಿಟಿ ಟೈಲ್ ಬಗ್ಗೆ ಮಾತಾಡಿದ್ರೆ ನಿಮಗೆ ರಫ್ಲಿ 26 to 27 kg ಬಾಕ್ಸಲ್ಲಿ ನಿಮಗೆ ಸಿಗುತ್ತೆ, ವಿತ್ ಥಿಕ್ನೆಸ್ ಆಫ್ 8 to 8.3 mm ತನಕ ಸಿಗುತ್ತೆ. ನಾವು ಒಂದು ವೇಳೆ ಅದೇ ಎಕ್ಸ್ಪೋರ್ಟ್ ಸಲುವಾಗಿ ಯುರೋಪಿಯನ್ ಕಂಟ್ರೀಸ್ ಸಲುವಾಗಿ, ರಷ್ಯನ್ ಕಂಟ್ರೀಸ್ ಸಲುವಾಗಿ, ಗಲ್ಫ್ ಕಂಟ್ರೀಸ್ ಸಲುವಾಗಿ ಮಟೀರಿಯಲ್ ಮಾಡಿರ್ತಾರಲ್ಲ, ಅದರದ್ದು ನಾನು ಬಾಕ್ಸ್ ವೇಟ್ ಹೇಳಬೇಕಂದ್ರೆ 30 kg ತನಕ ಬರುತ್ತೆ ನಿಮಗೆ, ವಿತ್ ಥಿಕ್ನೆಸ್ ಆಫ್ 9.5 mm. ಮತ್ತು ಮೇಲ್ಗಡೆ ಗ್ಲೇಸಿಂಗ್ ಗ್ಲಾಸಿನೆಸ್ ಏನಿರುತ್ತೆ ಅಲ್ಲ, ಅದು ಒಳ್ಳೆ ಕ್ವಾಲಿಟಿಯಲ್ಲಿ ಬರುತ್ತೆ ನಿಮಗೆ, ಪ್ರೈಸು ಕಡಿಮೆ. ಅದೇ ನೋಡಿ, ಲಿಮಿಟೇಷನ್ ಏನಂದರೆ ಏನಾಗುತ್ತೆ, ನಿಮಗೆ ಒಂದ್ಸರಿ ನೀವು ತೋಡ್ಮೇಲೆ ಮತ್ತೊಂದ್ಸರಿ ಅದೇ ಸೇಮ್ ಡಿಸೈನ್ ನಿಮಗೆ ಸಿಗಲ್ಲ, ಫಸ್ಟ್ ಆಫ್ ಆಲ್. ಸೆಕೆಂಡ್ ಏನಾಗುತ್ತೆ, ನಿಮಗೆ ಇದರಲ್ಲಿ ಏನಾಗುತ್ತೆ, ಲಿಮಿಟೆಡ್ ಡಿಸೈನ್ಸ್ ಆಪ್ಷನ್ ಸಿಗುತ್ತೆ ನಿಮಗೆ. ನೋಡಿ ಏನಾಗುತ್ತೆ, ನಿಮಗೆ ಒಳ್ಳೆ ಕ್ವಾಲಿಟಿ ಸಿಗ್ತಾ ಇದೆ, ಒಳ್ಳೆ ಪ್ರೈಸ್ ಸಿಗ್ತಾ ಇದೆ ಅಂತಂದರೆ ಅದರಲ್ಲಿ ಏನಾದರೂ ಲಿಮಿಟೇಷನ್ ಬಂದೇ ಬರುತ್ತೆ. ಸೊ ಎಲ್ಲ ಬೇಕು ಅಂತಂದರೆ ಪ್ರೈಸಿಂಗ್ ಕೊಡಬೇಕಾಗುತ್ತೆ. ಸೊ ನಿಮ್ಗೆ ಏನಾಗುತ್ತೆ, ಆ ಥರ ಎಲ್ಲ ನಿಮಗೆ ಚಾಯ್ಸ್ ಸಿಗಲ್ಲ ಅಂತ ಏನಿಲ್ಲ. ಬಟ್ ನಿಮಗೆ ರೆಗ್ಯುಲರ್ ಆಗಿ ತೊಗೋಕೆ ಹೋದರೆ ನಿಮಗೆ 1000 ಡಿಸೈನ್ ಸಿಗುತ್ತೆ ಅಂತಂದರೆ 1 time ಪ್ರೀಮಿಯಮಲ್ಲಿ ಹೋದರೆ ನಮಗೆ 200 ಡಿಸೈನ್ ಸಿಗುತ್ತೆ, ವಿಚ್ ಇಸ್ ಮೋರ್ ದೆನ್ ಸಫಿಷಿಯಂಟ್. ಮತ್ತೊಂದು ಏನಾಗುತ್ತೆ, ನಿಮಗೆ ನೀವು ಒಂದು ವೇಳೆ ಬಜೆಟಲ್ಲಿ ನೋಡ್ತಾ ಇದ್ದೀರಾ, ಇಲ್ಲ ನಮಗೆ ಬಜೆಟಲ್ಲಿ ಒಳ್ಳೆ ಕ್ವಾಲಿಟಿ ಕೊಡಿ, ವಿ ಕ್ಯಾನ್ ಕಾಂಪ್ರಮೈಸ್ ವಿತ್ ಸಮ್ ಡಿಸೈನ್ಸ್ ಆ್ಯಂಡ್ ಆಲ್ ಅಂತಂದರೆ ನಿಮಗೆ ಒಳ್ಳೆ ಬೆಸ್ಟ್ ಚಾಯ್ಸು 1 time ಪ್ರೀಮಿಯಂ ಕ್ವಾಲಿಟಿ. ಅದರಲ್ಲೂ ಎಕ್ಸ್ಪೋರ್ಟ್ ಸಲುವಾಗಿ ನೀವು 2 feet by 4 feet ಅಥವಾ 2 feet by 2 feet ಎಕ್ಸ್ಪೋರ್ಟ್ ಕ್ವಾಲಿಟಿಯಲ್ಲೂ ನಿಮ್ಗೆ ಸಿಕ್ಕರೆ ನೀವು ಪ್ರಿಫರ್ ಮಾಡಿ. ಎರಡರ ಪ್ರೈಸು ಆಲ್ಮೋಸ್ಟ್ ಸೇಮೇ ಸಿಗುತ್ತೆ ನಿಮಗೆ. ಸೊ ನಾನು ಒಂದು ವೇಳೆ ಫ್ಲೋರಿಂಗ್ ಸಲುವಾಗಿ ಒಂದು ಬಜೆಟಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ 20-25 ತನಕ ಒಳ್ಳೆ ರೀತಿಯಲ್ಲಿ ಏನೂ ಪ್ರಾಬ್ಲಮ್ ಏನೂ ಬರಲ್ಲ, ಆ ಥರ ನಿಮ್ಮ ಟೈಲ್ ಬೇಕಂದರೆ ಗೋ ವಿತ್
110 ಪ್ರೀಮಿಯಂ ಎಕ್ಸ್ಪೋರ್ಟ್ ಕ್ವಾಲಿಟಿ ಟೈಲ್ಸ್. ಈಗ ನಾವು ಫ್ಲೋರಿಂಗಲ್ಲಿ ಬಂದಿವಿ. ನಾವು ಫ್ಲೋರಿಂಗ್ ಆದಮೇಲೆ ಈಗ ನಾನು ಮನೆ ಹೊರಗಡೆ ಆಗೋದು ಒಂದು ವೇಳೆ ನಾನು ಮಾತಾಡಿದೆ ನಿಮ್ಮದು ಒಂದು ವೇಳೆ ಇದು ಪಾರ್ಕಿಂಗ್ ಇರ್ಬೋದು. ಪಾರ್ಕಿಂಗಲ್ಲಿ ನೋಡಿ ನಿಮಗೆ 2 ಆಪ್ಷನ್ ಇದೆ. ಒಂದು ಬಜೆಟಲ್ಲಿ ಬೇಕಂತಂದರೆ ನಿಮಗೆ 1 ಫೀಟ್ ಬೈ 1 ಫೀಟು ನಿಮಗೆ ಪಾರ್ಕಿಂಗ್ ಟೈಲ್ ಸಿಗುತ್ತೆ. ಸೆಕೆಂಡ್ ಆಪ್ಷನ್ ಏನಂತ ನಿಮಗೆ 16 ಇಂಚಸ್ 16 ಇಂಚಸ್ಸಲ್ಲಿ ನಿಮಗೆ ಸೆಕೆಂಡ್ ಆಪ್ಷನ್ ಸ್ವಲ್ಪ ದೊಡ್ಡ ಸೈಜಲ್ಲಿ ನಿಮಗೆ ಸಿಗುತ್ತೆ. ಎರಡರಲ್ಲೂ ನಿಮಗೆ ₹5 ಪರ್ ಸ್ಕ್ವೇರ್ ಫೀಟ್ ನಿಮಗೆ ಪ್ರೈಸಿಂಗ್ ಡಿಫ್ರೆನ್ಸ್ ಇದೆ. 16 ಬೈ 16 ಹಾಕಬೇಕಂತ ಏನೂ ಇಲ್ಲ. ಯು ಕ್ಯಾನ್ ಗೋ ವಿತ್ 1 ಫೀಟ್ ಬೈ 1 ಫೀಟಲ್ಲಿ ನಿಮಗೆ ಪಾರ್ಕಿಂಗ್ ಟೈಲಲ್ಲಿ ವಿತ್ ಥಿಕ್ನೆಸ್ ಆಫ್ 9 to 10 mm ಅಲ್ಲಿ ಫುಲ್ ಬಾಡಿ ವಿಟ್ರಿಫೈಡಲ್ಲಿ ನಿಮಗೆ ಸಿಗ್ಬಿಡುತ್ತೆ. ಒಳ್ಳೆ ಲೋಡ್ ಬೇರಿಂಗ್ ಕೆಪಾಸಿಟಿಯಲ್ಲಿ ನಿಮಗೆ ಸಿಗುತ್ತೆ. ಸೊ ನಿಮ್ಗೆ ಒಂದು ವೇಳೆ ಪ್ರೊಜೆಕ್ಟಲ್ಲಿ ನೀವು ಪಾರ್ಕಿಂಗಲ್ಲಿ ನೀವು ಹಾಕಬೇಕಂತಂದರೆ ಯು ಕ್ಯಾನ್ ಗೋ ವಿತ್ 12 ಬೈ 12 1 ಫೀಟ್ ಬೈ 1 ಫೀಟ್, ಅದರಲ್ಲಿ 16 ಇಂಚಸ್ 16 ಇಂಚಸ್ಸು. ಇದರಲ್ಲಿ ಮತ್ತೊಂದು ಹೇಳ್ತೀನಿ ನಿಮಗೆ, ಎರಡರಲ್ಲೂ ನಿಮಗೆ 1 ಟೈಮ್ ಪ್ರೀಮಿಯಮ್ ಸಿಗ್ಬಿಡುತ್ತೆ. 1 ಟೈಮ್ ಪ್ರೀಮಿಯಮ್ ಅಂತಂದರೆ ಏನಾಗುತ್ತೆ, ರೆಗ್ಯುಲರ್ ಪ್ರೈಸಿಂದ $2 to $3 ಅಲ್ಲಿ ನಿಮಗೆ ಕಡಿಮೆ ಬರುತ್ತೆ. ನಾನು ಒಂದು ವೇಳೆ ಪ್ರೈಸಿಂಗ್ ಬಗ್ಗೆ ಮಾತಾಡಿದ್ರೆ 1 ಫೀಟ್ ಬೈ 1 ಫೀಟ್ ನಿಮಗೆ $15 ಇಟ್ಕೊಂಡು $17 ಪರ್ ಸ್ಕ್ವೇರ್ ಫೀಟ್ ತನಕ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸಿಗ್ಬಿಡುತ್ತೆ. ನಾನು 16 ಇಂಚಸ್ ಬೈ 16 ಇಂಚಸ್ ಒಂದು ವೇಳೆ ನಾನು ಮಾತಾಡಿದ್ರೆ ನಿಮಗೆ $18 ಇಂದ ಹಿಡ್ಕೊಂಡು ನಿಮಗೆ $20 to $24 ಪರ್ ಸ್ಕ್ವೇರ್ ಫೀಟ್ ತನಕ ನಿಮ್ಗೆ ಏನಿದೆ ಪಾರ್ಕಿಂಗ್ ಟೈಲ್ ಸಿಗುತ್ತೆ. ಇಲ್ಲ ನಿಮಗೆ ಒಂದು ಅಡ್ವೈಸ್ ಮಾಡ್ತೀನಿ ನೋಡಿ, ಏನಾಗುತ್ತೆ ಪಾರ್ಕಿಂಗಲ್ಲಿ ನೀವು 1 ಫೀಟ್ ಬೈ 1 ಫೀಟ್ ಬದಲಲ್ಲಿ ಯು ಕ್ಯಾನ್ ಗೋ ವಿತ್ 16 ಇಂಚಸ್ ಬೈ 16 ಇಂಚಸ್ ವಿತ್ ಥಿಕ್ನೆಸ್ ಆಫ್ 12 mm. ಯಾಕೆಂದರೆ ಏನಾಗುತ್ತೆ ನೋಡಿ, ಯಾವ ಏರಿಯಾದಲ್ಲಿ ತುಂಬ ರಫ್ ಯೂಸ್ ಆಗ್ತಾ ಇದೆಯಲ್ಲ ಅಲ್ಲಿ ಯಾವ ಥರದ್ದು ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಏನಾಗುತ್ತೆ, ನಾನು ಹೇಳ್ತಾ ಇದ್ದೆ ವಾಲ್ ಮೇಲೆ ನೀವು ಟೈಲ್ ಹಾಕಿ ಅದ್ರ ಮೇಲೆ ಏನು ಫುಟ್ಫಾಲ್ ಆಗಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಕಿಚನ್ ಮೇಲೆ ಹಾಕಿ ಏನೂ ಫುಟ್ಫಾಲ್ ಆಗಲ್ಲ, ಪ್ರಾಬ್ಲಮ್ ಇಲ್ಲ. ಫ್ಲೋರಿಂಗ್ ಎಲ್ಲ ಮಾಡ್ತಾ ಇದ್ದೆ, ಕಾಂಪ್ರಮೈಸ್ ಮಾಡ್ಕೋಕೆ ಹೋಗಬೇಡಿ. ಬಟ್ ಅದರಲ್ಲಿ ನೀವು ಬಜೆಟ್ ಬೇಕಂದರೆ 1 ಟೈಮ್ ಹೋಗಿ ಅಂತ ಹೇಳ್ತಾ ಇದ್ದೆ. ಈಗ ನಾನು ಒಂದು ವೇಳೆ ನಿಮಗೆ ಪಾರ್ಕಿಂಗ್ ಮಾತಾಡಿದ್ರೆ ಬಜೆಟಲ್ಲಿ ನಿಮಗೆ 1 ಫೀಟ್ ಬೈ 1 ಫೀಟ್ ಸಿಗ್ಬಿಡುತ್ತೆ. ಅದರ್ವೈಸ್ ನಿಮಗೆ ನಾನು ಹೇಳ್ತಾ ಇದ್ದೆಲ್ಲ 1 ಟೈಮ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಒಂದು ಸ್ವಲ್ಪ ರೆಗ್ಯುಲರಿಂದ ಒಂದು $2 to $3 ಕಡಿಮೆ ರೇಟಲ್ಲಿ ನಿಮಗೆ, ಅಂದರೆ ಆಲ್ಮೋಸ್ಟ್ ನಿಮಗೆ ಒಂದು $20 to $23 ಪರ್ ಸ್ಕ್ವೇರ್ ಫೀಟಲ್ಲಿ 12 mm ಥಿಕ್ನೆಸ್ಸಲ್ಲಿ 16 ಇಂಚಸ್ 16 ಇಂಚಸ್ ನೀವು ಹಾಕಿ ಏನಾಗುತ್ತೆ, ಅದು ಫುಲ್ಲಿ ವಿಟ್ರಿಫೈಡಲ್ಲಿ ಬರುತ್ತೆ. 19 kg ಬಾಕ್ಸಲ್ಲಿ ಬರುತ್ತೆ. ರೆಗ್ಯುಲರ್ ನಾವು ಇಂಡಿಯನ್ ಕ್ವಾಲಿಟಿಯಲ್ಲಿ ನೋಡಿದ್ರೆ 17 kg ಬಾಕ್ಸ್ ಬರುತ್ತೆ. ಎಕ್ಸ್ಪೋರ್ಟಲ್ಲಿ ಅಥವಾ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಮಾತಾಡಿದ್ರೆ ನಿಮಗೆ 19 kg ಬಾಕ್ಸಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಬರುತ್ತೆ. ಏನಾಗುತ್ತೆ, ಎಲ್ಲಿ ರಫ್ ಯೂಸ್ ಇದೆಯಲ್ಲ ಅಲ್ಲಿ 1 ಟೈಮಲ್ಲಿ ಹಾಕ್ಬಿಡಿ. 20-25 ನೋಡೋ ಜರವತ್ತೆ ಇಲ್ಲ. ಏನಾಗುತ್ತೆ, ಅಲ್ಲಿ ಕಾಂಪ್ರಮೈಸ್ ಥರ ನಾವು ಮಟೀರಿಯಲ್ ಹಾಕಿದೆ ಏನಾಗುತ್ತೆ, ರಫ್ ಯೂಸ್ ಆದಮೇಲೆ ಅದರಲ್ಲಿ ಕ್ರ್ಯಾಕ್ ಬರ್ಬೋದು, ಕಲರ್ ಎಲ್ಲ ಫೇಡ್ ಆಗ್ಬೋದು. ಮತ್ತೆ ಏನಾಗುತ್ತೆ, ರೀವರ್ಕ್ ಎಲ್ಲ ಮಾಡ್ತಾ ಇದ್ದಾಗ ನಿಮ್ಗೆ ಏನಾಗುತ್ತೆ, ಕಾಸ್ಟಿಂಗ್ ತುಂಬ ಆಗಿಬಿಡುತ್ತೆ. ಸೊ ಇನ್ಸ್ಟೆಡ್ ಆಫ್ ಎಲ್ಲೆಲ್ಲಿ ಯಾವ ರೀತಿಯಲ್ಲ ರಫ್ ಯೂಸ್ ಇದೆಯಲ್ಲ ಆ ಥರದಲ್ಲಿ ಏನಿದೆ, ನೀವು 1 ಟೈಮ್ ಪ್ರೀಮಿಯಂ ಕ್ವಾಲಿಟಿಯಲ್ಲ ಅಥವಾ ಇಂಡಿಯನ್ ಕ್ವಾಲಿಟಿಯಲ್ಲೂ ನಿಮಗೆ ಏನು ಒಳ್ಳೆ ಕ್ವಾಲಿಟಿ ಸಿಗುತ್ತಲ್ಲ ಬಜೆಟಲ್ಲಿ ನೀವು ಅದು ಪ್ರಿಫರ್ ಮಾಡಿ. ಏನಾಗುತ್ತೆ, ಅದ್ರ ಲೈಫ್ ಲಾಂಗ್ ಆಗಿಬಿಡುತ್ತೆ. ಅದರ್ವೈಸ್ ರಿಪೇರಿ ವರ್ಕ್ ಬಂದರೆ ನಿಮಗೆ ಎಲ್ಲದು ಡಬಲ್ ಖರ್ಚಾಗೋ ಚಾನ್ಸ್ ಇರುತ್ತೆ. ಸೊ ಪಾರ್ಕಿಂಗ್ ಮಾತಾಡಿದ್ವಿ. ಈಗ ನಿಮಗೆ ಒಂದು ವೇಳೆ ಟೆರೆಸ್ ಮೇಲೆ ಹಾಕಬೇಕಂತಂದರೆ ನಿಮಗೆ ಫುಲ್ ಬಾಡಿ ವಿಟ್ರಿಫೈಡ್ ಅಂತೇಳಿ ಸಿಗುತ್ತೆ. ನಿಮಗೆ ಫುಲ್ ಬಾಡಿ ಅಂತಂದರೆ ಏನಾಗುತ್ತೆ, ನಿಮಗೆ ಇಟ್ ಈಸ್ ಆ್ಯಸ್ ಸೇಮ್ ಆಸ್ ನಿಮಗೆ ಕೈಂಡ್ ಆಫ್ ಸ್ಟೋನ್ ಥರ. ಇದ್ರ ಮೇಲೆ ಯಾವುದೇ ಥರದ್ದು ಕಲರ್ ಎಲ್ಲ ಯೂಸ್ ಮಾಡಿ ಪ್ರಿಂಟಿಂಗ್ ಮಾಡಿರಲ್ಲ. ಸೊ ಒಂದು ವೇಳೆ ನಿಮ್ದು ಎಕ್ಸ್ಪೋಸರೇ ಇದ್ದರೂ ನೀವು ಎಷ್ಟೇ ಮಳೆ ಬರಲಿ ಅಥವಾ ಎಷ್ಟೇ ಬಿಸಿಲಿದ್ದರೂ ಕಲರಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಅದರಲ್ಲೂ ನಿಮ್ಗೆ ಏನಾಗುತ್ತೆ, ನಿಮಗೆ ಲೂಸ್ ಅಂತೇಳಿ ನಿಮಗೆ ಸಿಗುತ್ತೆ, ಫುಲ್ ಬಾಡಿ ವಿಟ್ರಿಫೈಡ್ ಅಂತೇಳಿ. ಅದ್ರಲ್ಲಿ ಏನಾಗುತ್ತೆ, ನಿಮಗೆ ಫ್ಯಾಕ್ಟ್ರಿಯಲ್ಲಿ ಸೈಡಲ್ಲೆಲ್ಲ ಕಾರ್ನರ್ ಡ್ಯಾಮೇಜ್ ಆದಾಗ ಆ ಟೈಲೆಲ್ಲ ತೊಗೊಂಡು ಬಂದುಬಿಟ್ಟು ಒಂದೇ ಪ್ರಾಪರ್ ಸೈಜಲ್ಲಿ ಶೇಪ್ ಮಾಡಿ ರೀಪ್ಯಾಕ್ ಮಾಡಿ ಸೇಲ್ ಮಾಡ್ತಾರೆ. ನಾನು ಒಂದು ವೇಳೆ ರೆಗ್ಯುಲರ್ ಆಗಿ ನೀವು 2 ಫೀಟ್ ಬೈ 2 ಫೀಟ್ ಫುಲ್ ಬಾಡಿ ತಗೋದ್ರೆ ನಿಮಗೆ $40 ಪರ್ ಸ್ಕ್ವೇರ್ ಫೀಟ್ ತನಕ ಸಿಗುತ್ತೆ. ಅದೇ ನೀವು ರೀಸೈಜಿಂಗ್ ಮಾಡಿರೋ ರೀಪ್ಯಾಕಿಂಗ್ ಮಾಡಿರೋ ಥರ ನೀವು ಟೈಲ್ ತೊಗೋಕೆ ಹೋದರೆ ನಿಮಗೆ 20 ಹಿಡ್ಕೊಂಡು 25 ತನಕ ಈಸಿಲಿ ಸಿಗುತ್ತೆ. ಅಂದರೆ $50 ಅಂದರೆ 50% ನಿಮಗೆ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಈ ಟೈಲ್ ಏನಾಗುತ್ತೆ, ನಿಮಗೆ ಓಪನ್ ಟೆರೆಸ್ ಮೇಲೆ ನೀವು ಹಾಕ್ಬೋದು, ಅಥವಾ ನಿಮ್ಮದು ಗ್ಯಾಲರೀಸ್ ಎಲ್ಲ ಪ್ಯಾಸೇಜ್ ಏನಿದೆಯಲ್ಲ, ಪ್ಯಾಸೇಜ್ ಇರ್ಬೋದು, ನಿಮ್ಮ ಗ್ಯಾಲರೀಸ್ ಇರ್ಬೋದು, ಎಲ್ಲ ರಫ್ ಯೂಸ್ ಇದೆಯಲ್ಲ ಅಲ್ಲಿ ನೀವು ಹಾಕಿ. ನಿಮ್ಮೊಂದು ವೇಳೆ ಪ್ಯಾಸೇಜ್ ಏರಿಯಾಸ್ ಆಗ್ಬೋದು ಅಥವಾ ಟೆರೆಸಸ್ ಎಲ್ಲಿ ಬೇಕಂದರೆ ಯು ಕ್ಯಾನ್ ಗೋ ವಿತ್ ಫುಲ್ ಬಾಡಿ ವಿಟ್ರಿಫೈಡ್ ಟೈಲು. ಇದು ಲೂಸಲ್ಲಿ ಏನು ಸಿಗುತ್ತೆ, ರೀಸೈಜಲ್ಲಿ ಏನು ಸಿಗುತ್ತೆ ಅದು ಯೂಸ್ ಮಾಡಿ. ಮತ್ತೊಂದು ಅಂತಂದರೆ ನಿಮ್ಮದು ಸ್ಟೆಪ್ ಮತ್ತು ರೇಸರ್ ಸಲುವಾಗಿ ಮೋಸ್ಟ್ ಇಂಪಾರ್ಟೆಂಟು. ಯಾಕೆಂದರೆ ನೋಡಿ, ಯಾವುದೇ ಸ್ಕೀಮ್ ಇದ್ದರೂ ಸ್ಟೆಪ್ ಮತ್ತು ರೇಸರ್ಸ್ ಕಂಪಲ್ಸರಿ ಇದ್ದಿರುತ್ತೆ.
ಸ್ಟೆಪ್ಪಲ್ಲಿ ಏನಿದೆ ನೀವು ಗ್ರಾನೈಟಲ್ಲಿ ಏನು ಸಿಗುತ್ತೆ ಅದು ಪ್ರಿಫರ್ ಮಾಡಬೇಡಿ. ರೀಸನ್ ಏನು ಹೇಳ್ತೀನಿ, ನೀವು ಗ್ರಾನೈಟ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಾಗ ಏನಾಗುತ್ತೆ, ನೀವು ಸೇ ಫಾರ್ ಎಕ್ಸಾಂಪಲ್ 3000 ಸ್ಕ್ವೇರ್ ಫೀಟ್ ಗ್ರಾನೈಟ್ ಪರ್ಚೇಸ್ ಮಾಡಿದಾಗ ಅದ್ರ ಡೈಮೆನ್ಷನ್ ಒಂದೇ ಥರ ಸಿಗಲ್ಲ. ಅದೇನಾಗುತ್ತೆ, ನಿಮಗೆ ಸ್ಲ್ಯಾಬ್ಸ್ ಏನು ಬರುತ್ತೆ ಅಲ್ಲ, ಅದು 2.5 ಫೀಟ್ ಬೈ 10 ಇರ್ಬೋದು, 2.5 ಫೀಟ್ ಬೈ 6 ಇರ್ಬೋದು, 2.5 ಬೈ 8 ಇರ್ಬೋದು. ಆ ಥರ ಬೇರೆ ಬೇರೆ ಸೈಜಸ್ ಎಲ್ಲ ನಿಮಗೆ ಮಿಕ್ಸ್ ಮಾಡಿ ಗ್ರೈಂಡ್ ಬರುತ್ತೆ. ಅದು ತೊಗೊಂಡ್ಬಂದ್ಬಿಟ್ಟು ನೀವು ಅದೆಲ್ಲ ಕಟ್ ಮಾಡೋದು, ಪಾಲಿಷ್ ಮಾಡೋದು, ಚಾಂಫರ್ ಮಾಡೋದು, ಅದೆಲ್ಲ ನೀವು ಓವರಾಲ್ ಕಾಸ್ಟಿಂಗ್ ನೋಡಿದ್ರೆ ತುಂಬ ಆಗ್ಬಿಡುತ್ತೆ, ವೇಸ್ಟೇಜ್ ತುಂಬ ಹೆಚ್ಚಾಗ್ಬಿಡುತ್ತೆ. ಇನ್ಸ್ಟೆಡ್ ಆಫ್ ಗ್ರಾನೈಟು ನೀವು ರೆಡಿಮೇಡ್ ಸ್ಟಫ್ ಪ್ರಿಫರ್ ಮಾಡಿ. ಮಾರ್ಬೆಲ್ಲಿ ಇವತ್ತಿನ ಡೇಟಲ್ಲಿ ನಿಮಗೆ ಒಂದು ಸ್ಟ್ಯಾಂಡರ್ಡ್ ಸೈಜಲ್ಲಿ 1 ಫೀಟ್ ಬೈ 3 ಫೀಟಲ್ಲಿ, 1 ಫೀಟ್ ಬೈ 3.5 ಫೀಟಲ್ಲಿ, 1 ಫೀಟ್ ಬೈ 4 ಫೀಟಲ್ಲಿ ನಿಮಗೆ ರೆಡಿಮೇಡಲ್ಲಿ ಪ್ರೀ ಪಂಚಲ್ಲಿ, ಪ್ರೀ ಮೋಡಲ್ಲಿ ನಿಮಗೆ ಒಳ್ಳೆ ಆ್ಯಂಟಿ ಸ್ಕಿಡ್ ಮತ್ತು ಹೆವಿ ಡ್ಯೂಟಿ ನಿಮಗೆ ಸ್ಟೆಪ್ ರೈಸರ್ಸ್ ನಿಮಗೆ ಸಿಗ್ಬಿಡುತ್ತೆ, ರೆಡಿ ಟು ಯೂಸು. ಏನಾಗುತ್ತೆ, ನೀವು ಒಂದು ವೇಳೆ ನಾನು ಸ್ಟೆಪ್ ಬಗ್ಗೆ ಮಾತಾಡಿದ್ರೆ ಜನರಲಿ ನಿಮ್ದು ವಿಡ್ತ್ ಏನಿರುತ್ತೆ 1 ಫೀಟ್ ಇರುತ್ತೆ, ಲೆಂತಲ್ಲಿ ಮಾತಾಡಿದ್ರೆ 3 ಫೀಟ್ ಇರ್ಬೋದು, 3.5 ಇರ್ಬೋದು, ಅಥವಾ 4 ಫೀಟ್ ಇರ್ಬೋದು, ಅಥವಾ 5 ಫೀಟ್ ತನಕ ಇರುತ್ತೆ. ಸೊ ರೆಡಿಮೇಡಲ್ಲೇ ನಿಮಗೆ ಸ್ಟೆಪ್ಪು ಮತ್ತು ರೇಸರ್ಸ್ದು ಒಂದು ಸೆಟ್ಟಲ್ಲಿ ಸಿಗ್ಬಿಡುತ್ತೆ, ಒಂದು ಟಪ್ಪ ಮತ್ತು ರೇಸರ್, ಅದು ಒಂದು ಎರಡು ಸೇರಿ ನಿಮಗೆ ಒಂದು ಸೆಟ್ಟಲ್ಲಿ ಸಿಗ್ಬಿಡುತ್ತೆ. ಓವರಾಲ್ ಕಾಸ್ಟಿಂಗ್ ನಾವು ನೋಡಿದ್ರೆ ನಿಮಗೆ ಗ್ರಾನೈಟಲ್ಲಿ ನೀವೇನು ಕಡಿಮೆ ಪ್ರೈಸಲ್ಲಿ ತೊಗೊಂಡು ಬರ್ತಿರಲ್ಲ, ಅದಕ್ಕಿಂತಲೂ ಕಡಿಮೆ ರೇಟಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಇದರಲ್ಲಿ ಒಳ್ಳೆ ಡಿಸೈನ್ ಸಿಗ್ಬಿಡುತ್ತೆ, ಗ್ರ್ಯಾಂಡಲ್ಲೆಲ್ಲ ಸಿಗಲ್ಲ. ಸೆಕೆಂಡ್ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟು ನೋಡಿ, ಯಾವುದು ಮಟೀರಿಯಲ್ಲು ಸ್ಪೆಷಲಿ ಒಂದು ಪರ್ಟಿಕ್ಯುಲರ್ ಏರಿಯಾ ಸಲುವಾಗಿ ಮಾಡ್ತಾಯಿದ್ರೆ ಫುಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗುತ್ತೆ. ಈಗ ನಾನು ಹೇಳ್ತಾ ಇದ್ದೆ ಸ್ಪೆಷಲ್ ರೆಡಿಮೇಡ್ ಸ್ಟೆಪ್ಸ್ ಬರುತ್ತೆ ಅಂತೇಳಿ. ಸೊ ಅದು ನಾವು ರೆಡಿಮೇಡ್ ಸ್ಟೆಪ್ ಮಾಡುವಾಗ ಅದ್ರದ್ದು ಲೋಡ್ ಬೇರಿಂಗ್ ಕೆಪಾಸಿಟಿ ಎಷ್ಟಿರಬೇಕಾಗುತ್ತೆ, ಸ್ಕಿಡ್ ರೆಸಿಸ್ಟೆನ್ಸ್ ಎಷ್ಟಿರಬೇಕಾಗುತ್ತೆ, ಇದೆಲ್ಲ ಕನ್ಸಿಡರ್ ಮಾಡಿ ಟೈಲರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಸೊ ನಿಮಗೆ ಗ್ರಾನೈಟು ನಿಮಗೆ ಹೆವಿ ಹೆಚ್ಚು ಥಿಕ್ನೆಸ್ 18 mm ಅಲ್ಲಿ ಬರುತ್ತೆ, ಹೆವಿ ಇರುತ್ತೆ, ಆ ಥರ ಏನೂ ಇಲ್ಲ. ಇದು ಫುಲ್ ಬಾಡಿ ಅಂತೇಳಿ ಮಟೀರಿಯಲ್ ಒಂದು ಡ್ಯೂರೇಬಲ್ ಮಟೀರಿಯಲಲ್ಲಿ ಮಾಡಿರೋ ಪ್ರಾಡಕ್ಟು. ಸೊ ಲೈಫ್ ಲಾಂಗ್ ಯೂಸು, ನೀವು ಎಷ್ಟು ಅದ್ರ ಮೇಲೆ ಫುಟ್ಫಾಲ್ ಆದರೂ ಕಲರ್ ಹೋಗಲ್ಲ, ಅದ್ರ ಮೇಲೆ ಯಾವ ಥರದ್ದು ಸ್ಕಿಡ್ ಆಗಿ ಅದ್ರ ಮೇಲೆ ಕಡಿಮೆ ಥಿಕ್ನೆಸ್ ಎಲ್ಲ ಕಡಿಮೆ ಆಗ್ತಾ ಬರೋದು ಏನೂ ಇಲ್ಲ. ಕಲರಲ್ಲಿ ಒಳ್ಳೆ ಕಲರ್ ಆಪ್ಷನ್ ಸಿಗ್ಬಿಡುತ್ತೆ ನಿಮಗೆ. ಪ್ರೀ ಪಂಚು, ಪ್ರೀ ಮೋಲ್ಡು ನಾನು ಹೇಳ್ತಾ ಇದ್ದೆ, ನಿಮಗೆ ಒಳ್ಳೆ ಆ್ಯಂಟಿ ಸ್ಕಿಡ್ ಸರ್ಫೇಸಲ್ಲಿ ನಿಮಗೆ ಸಿಗ್ಬಿಡುತ್ತೆ. ನಾನು ಸೇ ಫಾರ್ ಎಕ್ಸಾಂಪಲ್ ನೀವು ಒಂದು ವೇಳೆ ಗ್ರಾನೈಟ್ ತೊಗೊಂಡು ನೀವು ಒಂದು ವೇಳೆ ಎಲ್ಲ ಸ್ಟೆಪ್ ಎಲ್ಲ ರೆಡಿ ಮಾಡಿ ನೀವು ಹಾಕಬೇಕಂತಂದರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 100 to 110 rupees ಪರ್ ಸ್ಕ್ವೇರ್ ಫೀಟ್ ತನಕ ನಿಮಗೆ ಓವರಾಲ್ ಖರ್ಚಾಗ್ಬಿಡುತ್ತೆ. ಅದೇ ನೀವು ಟೈಲಲ್ಲಿ ಪ್ರಿಫರ್ ಮಾಡಿದಾಗ ನಿಮಗೆ ಕಡಿಮೆ ಅಂತಂದ್ರು 75 to 80 rupees ತನಕ ನಿಮಗೆ ಬಜೆಟಲ್ಲಿ ಬಂದ್ಬಿಡುತ್ತೆ. ಅಕಾರ್ಡಿಂಗ್ ಟು ದಿ ಸೈಜಸ್ ಏನಿದೆ ನಿಮ್ಮದು ಪ್ರೈಸಸ್ ವೇರಿ ಆಗ್ಬೋದು. ಬಟ್ ನೀವು ಒಂದು ವೇಳೆ ಕಂಪೇರ್ ಮಾಡಿದಾಗ ನೀವು ಗ್ರ್ಯಾಂಡ್ ಜೊತೆ ಒಳ್ಳೆ ಕ್ವಾಲಿಟಿಯಲ್ಲಿ ರೆಡಿ ಟು ಯೂಸು, ಯಾವ ಥರ ನಿಮಗೆ ವೇಸ್ಟೇಜ್ ಬರಲ್ಲ, ಕಟಿಂಗ್ ಪ್ರಾಬ್ಲಮ್ ಇಲ್ಲ, ಅದರಲ್ಲಿ ಎಕ್ಸ್ಟ್ರಾ ನಿಮಗೆ ವರ್ಕ್ ಮಾಡೋದು ಏನಿಲ್ಲ, ರೆಡಿ ಟು ಯೂಸು ತೊಗೊಂಡು ನೀವು ಈಸಿಲಿ ಹಾಕ್ಬೋದು, ಟೈಮ್ ಕನ್ಸ್ಯೂಮ್ ಪ್ರೊಸೆಸ್ ಇಲ್ಲ, ಏನಿಲ್ಲ. ಸೊ ಈಸಿ ನಿಮ್ಮದು ವರ್ಕ್ ಎಲ್ಲ ನಿಮ್ಮದು ಮುಂದೆ ನಡೀತಾ ಇರುತ್ತೆ. ಸೊ ಇವೆಲ್ಲ ನಾನು ಮೇಜರ್ ಯಾವ ಏರಿಯಾದೆ ಯಾವುದಲ್ಲಿ ಯಾವ ಟೈಲ್ ನಾವು ಹಾಕ್ಬೋದು ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟಿರ್ತೀನಿ. ಈಗ ಮತ್ತೆ ಬೇರೆ ಯಾವ ಏರಿಯಾದಲ್ಲಿ ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ನೀವು ಕಮೆಂಟ್ ಮಾಡಿ, ಅದರಲ್ಲೂ ಯಾವ ಥರ ಟೈಲ್ ನಾವು ಯೂಸ್ ಮಾಡ್ಬೋದು ಅದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಟಾಪಿಕ್ ದೊಡ್ಡದಿದೆ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದರೆ ನಾನು 1 ತಾಸು ವಿಡಿಯೋ ಹಾಕ್ಬೋದು. ಸೊ ಮೇನ್ ಪಾಯಿಂಟನ್ನು ಕವರ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಸೊ ನಿಮಗೆ ವಿಡಿಯೋಗಳು ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ನಮಸ್ಕಾರ.